ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಫೈಂಡಿಂಗ್ಸ್ಗೆ. ಸೊ ಇವತ್ತು ನಮ್ಮ ಜೊತೆ ಸುಜಾತಾ ಮೇಡಮ್ ಇದ್ದಾರೆ. ಇವ್ರದ್ದು ಒಂದು ಪುಂಡಿ ರೆಸಿಪಿ ಮತ್ತು ಇವಾಗ ಹೊಸದಾಗಿ ಒಂದು ವಿಡಿಯೋ ಬಿಟ್ಟಿದ್ದೀವಿ. ಪಡ್ಡುದು ಆಮ್ಲೆಟ್ ಮಸಾಲ ಮಾಡಿ ತೋರಿಸಿದ್ದಾರೆ, ಸಕ್ಕದಾಗಿ ಮಾಡಿದ್ರು. ಸೊ ಇವತ್ತು ನಿಮಗೋಸ್ಕರ ಏನು ಮಾಡ್ತಾರೆ ಅಂತ ಕೇಳೋಣ ಅವ್ರ ಹತ್ರ. ಮೇಡಮ್ ನಮಸ್ತೆ. ನಮಸ್ತೆ. ಹೇಳಿ. ಇವತ್ತು ನಾನೊಂದು ದಿಢೀರ್ ಅಂತ ಮಾಡುವಂಥ ಮಕ್ಕಳಿಗೆ ಒಂದು ವಿಶೇಷವಾಗಿ ಗಟ್ಟಿ ಅವಲಕ್ಕಿಯ ಮಿಕ್ಸ್ಚರ್ ಮಾಡಿ ತೋರಿಸೋಣ ಅಂತ ಇದ್ದೀನಿ. ಸೊ ಎಮರ್ಜೆನ್ಸಿಗೆ ಒಂದು ಸ್ವಲ್ಪ ಮಾಡಿ ಡಬ್ಬಿಯೊಳಗೆ ಇಟ್ಕೊಂಡ್ರೆ ಟೀ ಕಾಫಿ ಜೊತೆಗೆ ಸ್ವಲ್ಪ ಮಕ್ಕಳಿಗೆ ಇಲ್ಲ ಗೆಸ್ಟ್ಗಳು ಸಡನ್ನಾಗಿ ಬಂದರೆ ಅವರಿಗೆ ಸರ್ವ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಓಕೆ, ಬನ್ನಿ ವೀಕ್ಷಕರೇ, ಹಾಗಾದರೆ ಸಿಂಪಲ್ ರೆಸಿಪಿನ ಹೇಗೆ ಮಾಡ್ತಾರೆ ಅಂತ, ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದಾರೆ ಅಂತ ನೋಡೋಣ. ದಿಢೀರ್ ಮಿಕ್ಸ್ಚರ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀರಾ? ದಿಢೀರ್ ಮಿಕ್ಸ್ಚರ್ ಮಾಡೋದಕ್ಕೆ ಇದು 1 ಕಪ್ಪು ಗಟ್ಟಿ ಅವಲಕ್ಕಿ ತಗೊಂಡಿದ್ದೇನೆ. ಓಕೆ. ಅದ್ರ ಜೊತೆಗೆ ಒಂದು 1/4 ಕಪ್ಪಷ್ಟು ಕಡಲೆಕಾಯಿ ಬೀಜ, ಆಮೇಲೆ ಇದು ಕಡಲೆ ಪಪ್ಪು 1/4 ಕಪ್ಪು, ಇದು ಕೆಂಪು ಮೆಣಸಿನಕಾಯಿ ಒಗ್ಗರಣೆಗೆ, ಆಮೇಲೆ ಇದು ಕರಿಬೇವಿನ ಸೊಪ್ಪು ಒಗ್ಗರಣೆ ಹಾಕೋದಿಕ್ಕೆ, ಆಮೇಲೆ ಇದು ಟೇಸ್ಟ್ ಉಪ್ಪು ಮತ್ತು ಖಾರ, ಸ್ವಲ್ಪ ಅರಿಶಿನ ಪುಡಿ, ಇಷ್ಟು ತಗೊಂಡಿದ್ದೇನೆ. ಸ್ವಲ್ಪ ಬೆಳ್ಳುಳ್ಳಿನೂ ತಗೊಂಡಿದ್ದೀನಿ ಒಗ್ಗರಣೆಗೆ. ಇಷ್ಟು ಆಯಿಲ್ ತುಂಬ ಬಿಸಿ ಆಗಿದೆ. ಈ ಹೊತ್ತಿನಲ್ಲಿ ಈ ಅವಲಕ್ಕಿನ ಒಂದು 1/4 ಮುಷ್ಟಿ ಆಗೋಷ್ಟು ಹಾಕ್ತಾ ಇದ್ದೀನಿ. ಸೊ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಮತ್ತು ಸಣ್ಣ ಮಾಡ್ಕೊಂಡಿದ್ದಾರೆ ಸ್ಟವ್ನ. ಯಾರ ಹತ್ರ ಕಲ್ತಿದ್ದು ಮೇಡಮ್ ನೀವು? ಇದು ಆ್ಯಕ್ಚುಲಿ ಇದು ತುಂಬ ಹಳೆ ಕಾಲದಲ್ಲಿ ಮಹಾರಾಷ್ಟ್ರೀಯನ್ಸು ಜಾಸ್ತಿ ಮಾಡ್ತಾ ಇದ್ರು ಇದನ್ನ. ಸೊ ನಮ್ಮ ಕೊಲ್ಲಿಗೆ ಹತ್ರ ನಾನು ಕಲ್ತ್ಕೊಂಡೆ. ನನಗೆ ಇದರಲ್ಲೂ ಈ ಥರ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ಚೆನ್ನಾಗಿ ಬರುತ್ತೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಖಾರ ಬುಂದಿ ಶೇವು ಎಲ್ಲ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಓಕೆ, ಬೇಕಾದವ್ರು ಅದನ್ನ ಹ್ಯಾಡ್ ಮಾಡ್ಕೋಬೋದು. ನಾನು ಈಗ ಅದೆಲ್ಲ ಮಾಡ್ಕೊಂಡಿಲ್ಲ ನಾನು. ನೆಕ್ಸ್ಟ್ ಕಡಲೆಕಾಯಿ ಬೀಜನೂ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಇದು ಸ್ಲಿಮ್ಮಲ್ಲೇ ಇಟ್ಟಿದ್ದೀರಲ್ಲ? ಹೌದು, ಯಾಕಂದರೆ ಒಂದೇ ಸಲ ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗುತ್ತೆ ಎಲ್ಲ. ಹ್ಯಾಂಡ್ ಮೆಲ್ಟ್ ಆಯಿತು. ಸಣ್ಣ ಉರಿಯಲ್ಲಿ ನಿಧಾನಕ್ಕಾದರೆ ಒಳ್ಳೆ ಟೇಸ್ಟ್ ಬರುತ್ತೆ ಕಡಲೆಕಾಯಿ ಬೀಜದ್ದು. ಗಟ್ಟಿ ಅವಲಕ್ಕಿ ಮತ್ತು ಕಡಲೆಕಾಯಿ ಬೀಜ ಫ್ರೈ ಮಾಡಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಈಗ ನೆಕ್ಸ್ಟು ಕಡಲೆಪಪ್ಪು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಕೆಂಪಗಾಯಿತು ನೋಡಿ, ಇದು ರೆಡಿ ಆಗಿದೆ. ಈಗ ಇದು ಸ್ವಲ್ಪ ಆಯಿಲೆಲ್ಲ ಇದಾಕಿ ಈಗೇನು ಕೊಡಲಿ ಮೇಡಮ್? ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕುವಾಗ ಸ್ವಲ್ಪ ಹುಷಾರಾಗಿ ನಿಂತ್ಕೋಬೇಕು. ಹೌದು, ಪಕ್ಕದಲ್ಲಿ ನಿಂತ್ಕೊಂಡ್ರೆ ಕಣ್ಣು ಈಗೆಲ್ಲ ಸ್ಕಿನ್ ಅಂದರೆ ಹೆಂಗೋ ರಿಪೇರಿ ಮಾಡ್ಕೋಬಹುದು. ಕಣ್ಣು ಏನು ಮಾಡ್ಕೊಳ್ಳೋಕ್ಕಾಗಲ್ಲ. ಹೌದೌದು. ಮೆಣಸಿನ್ಕಾಯಿ ಸ್ವಲ್ಪ ಖಾರ ಸ್ವಲ್ಪ ಇರಲಿ ಅಂತ ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಆ್ಯಕ್ಚುಲಿ ಅರ್ಧ ಸಿಪ್ಪೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ ಎಲ್ಲ ಬೇಗ ಆಗುತ್ತೆ. ಕಡಲೆಕಾಯಿ ಬೀಜ ಸ್ವಲ್ಪ ಟೈಮ್ ತಗೊಳುತ್ತೆ ಕೆಂಪಗಾಗಕ್ಕೆ. ಹೌದು,
ಇದೇನಂದ್ರೆ ನಿಮ್ಗೆ ದಿಢೀರ್ನೆ ಒಂದು ಮಕ್ಕಳು ಏನೋ ಗಲಾಟೆ ಮಾಡ್ತಾರೆ, ಓಕೆ ಅವಾಗೆಲ್ಲ ದಿಢೀರ್ನಂತೆ ನಿಮ್ಗೆ ಇರೋ ಐಟಮ್ಸ್ ಮನೆಯಲ್ಲಿ ರೆಡಿ. ಆಲ್ಮೋಸ್ಟ್ ಎಲ್ಲಾರ ಮನೆಯಲ್ಲೂ ಇದು ಅವಲಕ್ಕಿ ಇದೆಲ್ಲ ಐಟಮ್ಸ್ ಇರುತ್ತೆ. ಹೌದು ಹೌದು. ಅವಲಕ್ಕಿ, ಕಡಲೆಕಾಯಿ ಬೀಜ, ಕಡಲೆಪಪ್ಪು, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲಾನು ಫ್ರೈ ಆಗಿ ರೆಡಿ ಆಗಿದೆ. ಒಂದು 2 ಸೆಕೆಂಡ್ ಇದು ಹೀಗೆ ಇರಲಿ, ಆಯಿಲ್ ಎಲ್ಲ ಸ್ವಲ್ಪ ಫಿಲ್ಟ್ರ್ ಆಗಲಿ. ಇದು 1/4 ಚಮಚದಷ್ಟು ಉಪ್ಪು ತಗೊಂಡಿದ್ದೀನಿ. ಓಕೆ. ಆಮೇಲೆ ಒಂದು ಅರ್ಧ ಚಮಚ ಚಿಲ್ಲಿ ಪೌಡ್ರ್ ತಗೊಂಡಿದ್ದೀನಿ. ಆಮೇಲೆ ಇದು ಅರಿಶಿನ ಪುಡಿ ಸ್ವಲ್ಪ ತಗೊಂಡಿದ್ದೀನಿ. ಇದೆಲ್ಲ ಇನ್ನು ನಿಮಗೆ ಉಪ್ಪು ಖಾರ ಜಾಸ್ತಿ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬಹುದು. ರುಚಿಗೆ ತಕ್ಕಷ್ಟು. ಹೌದು ಹೌದು. ಖಾರ ಬೇಕಂದ್ರೆ ಆ್ಯಡ್ ಮಾಡ್ಕೋಬಹುದು. ಹೌದು. ಇದು ಸ್ವಲ್ಪ ಬೇಕಾಗುತ್ತೆ ನಿಮಗೆ, ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತೀನಿ. ಓಕೆ. ಈಗ ಇದನ್ನು ಇದಕ್ಕೆ ಸ್ಪ್ರಿಂಕಲ್ ಮಾಡಬೇಕು ಹೀಗೆ. ಓಕೆ, 1 ನಿಮಿಷ ಇದು ಮಾಡಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ. ಸೊ ಅವಲಕ್ಕಿ ವೈಟ್ ಆಗಿರೋದ್ರಿಂದ ಕಡಲೆಕಾಯಿ ಬೀಜ ಬ್ರೌನು ಮತ್ತು ಹೌದು, ಕರಿಬೇವು ಗ್ರೀನು, ಚಿಲ್ಲಿ ರೆಡ್ ಆಗಿರೋದ್ರಿಂದ ನೋಡೋಕ್ಕೆ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ನೀವು ಇನ್ನೂ ಬೇಕು ಅಂದರೆ ಇದಕ್ಕೊಂದು ಸ್ವಲ್ಪ ಗೋಡಂಬಿನೂ ಫ್ರೈ ಮಾಡಿ ಹಾಕ್ಕೊಳ್ಬೋದು. ಓಕೆ, ಇನ್ನು ಎನ್ಹಾನ್ಸ್ ಟೇಸ್ಟ್ ಮಾಡ್ಕೊಬೇಕು ಅಂದ್ರೆ ಗೋಡಂಬಿ, ಬಾದಾಮು ಅವೆಲ್ಲನೂ ಹಾಕ್ಕೊಳ್ಬೋದು. ಓಕೆ. ಇವಾಗ ನಾನಿರೋ ಐಟಮ್ಸಲ್ಲಿ ದಿಢೀರ್ನಂತ ಒಂದು ಮಿಕ್ಸರ್ ಮಾಡಿ ಮಾಡ್ಕೊಡ್ತೀನಿ. ಓಕೆ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ ಬೌಲ್ಗೆ. ಹೌದು. ಈ ದಿಢೀರ್ ಮಿಕ್ಸ್ಚರ್ನ ಟೇಸ್ಟ್ ಮಾಡೋಕ್ಕೆ ನಮ್ಮ ಜೊತೆ ಒಬ್ರು ದಿಢೀರ್ ಚೇತನ್ ಅನ್ನೋರು ಬಂದಿದ್ದಾರೆ, ಸ್ಟೂಡೆಂಟ್ ಅವರು. ಸೊ ಟೇಸ್ಟ್ ಮಾಡಿ ಹೇಳ್ತಾರೆ ಹೇಗಿದೆ ಅಂತ ಹೇಳ್ಬಿಟ್ಟು. ಚೇತನ್ ಟೇಸ್ಟ್ ತಗೊಳ್ಳಿ. ಚೇತನ್ ಅವರೇ, ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿ. ಇನ್ನೊಂದು ಸ್ವಲ್ಪ ಚೆನ್ನಾಗಿದೆ ಅನ್ಸುತ್ತೆ, ಅದಕ್ಕೆ ಮೇಲೆ ಹಾಕೊಳ್ತಾ ಇದ್ದಾನೆ. ನೀವು ಟೇಸ್ಟ್ ಮಾಡಿ ನೋಡಿ. ಕ್ರಿಸ್ಪಿ ಆಗಿದೆ, ಸಖತ್ತಾಗಿ ಮಾಡಿದ್ದಾರೆ. ಸಿಂಪಲ್ ರೆಸಿಪಿ. ಸೊ ಹೇಗಿದೆ ಚೇತನ್? ತುಂಬಾ ಚೆನ್ನಾಗಿ ಬಂದಿದೆ. ಕಡಲೆಕಾಯಿ ಬೀಜ ಎಲ್ಲ ಸಿಕ್ತಿದೆ, ಜಾಸ್ತಿ ಚೆನ್ನಾಗಿ ಬಂದಿದೆ. ಸೊ ಏನು ಓದ್ತಾ ಇರೋದು ಚೇತನ್ ನೀವು? ನಾನು ಫೈನಲ್ ಇಯರ್ ಡಿಗ್ರಿ. ಏನು ಡಿಗ್ರಿ ಅಂದರೆ ಯಾವುದು ಓದ್ತಾ ಇರೋದು? ವಿಜುವಲ್ ಆರ್ಟ್ಸ್. ವಿಜುವಲ್ ಆರ್ಟ್ಸ್. ಓಕೆ, ಥ್ಯಾಂಕ್ ಯು. ನಮ್ಮ ಸ್ಟುಡಿಯೋಗೆ ಬಂದ್ಬಿಟ್ಟು ಟೇಸ್ಟ್ ಮಾಡೋಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬ ಥ್ಯಾಂಕ್ ಯು. ಇಂಥ ಒಳ್ಳೆ ರೆಸಿಪಿ, ದಿಢೀರ್ ಮಾಡೋವಂಥ ರೆಸಿಪಿನ ತೋರಿಸ್ಕೊಟ್ಟಿದ್ದಕ್ಕೆ. ಮಕ್ಕಳಿಗೆಲ್ಲ ಇದು ತುಂಬಾ ಇಷ್ಟ ಆಗುತ್ತೆ ಇದು. ಮತ್ತು ಇವಾಗ ಮಳೆಗಾಲ ಮತ್ತು ಚಳಿಗಾಲ ಬರ್ತಾ ಇದೆ, ಅವಾಗಂತೂ ಸಖತ್ತಾಗಿರುತ್ತೆ. ಒಂದು ಕಾಫಿ ಜೊತೆ ಇದನ್ನ ನಿಂತ್ಕೊಂಡು ಕೂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೂಪರ್ ಆಗಿದೆ. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ.